ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧೆ ಹೆಸರು 79ನೇ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಥಾ ಸ್ಪರ್ಧೆ ಆಯೋಜನೆ ಮಾಡಿರುವಂತಹ ಸಂಸ್ಥೆ ಹೆಸರು ಗಣಕರಂಗ ಧಾರವಾಡ. ನನ್ನ ಹೆಸರು ಶ್ರೀಮತಿ ಆಶಾ ವಿಕಾಸ್ ಅಯ್ಯನಗೌಡರ್. ನನ್ನ ಕಿರುಗತೆ ಹೆಸರು ಬೆಂಕಿಯಲ್ಲಿ ಬೆಂದವಳು. ಅಂದು ದ್ವಿತೀಯ PUC ಪರೀಕ್ಷೆಯ ಕೊನೆಯ ದಿನವಾಗಿತ್ತು. ಸರಿತಾ ಪರೀಕ್ಷೆ ಮುಗಿಸಿಕೊಂಡು ಉತ್ತಮ ಫಲಿತಾಂಶ ನಿರೀಕ್ಷೆಯಲ್ಲಿ ಸಂತೋಷದಿಂದ ಮನೆಗೆ ಬಂದಳು. ಆದರೆ ಆ ಸಂತೋಷ ಬಹಳ ಹೊತ್ತು ಉಳಿಯಲಿಲ್ಲ. ಓದುವ ಕನಸು ಹೊತ್ತಿದ್ದ ಸರಿತಾಳ ಕನಸಿನ ಕೋಟೆಯ ಬಾಗಿಲು ಮುರಿದಿತ್ತು. ಮದುವೆಯ ಮಂಟಪ ಅವಳಿಗಾಗಿ ಕಾಯ್ತಾ ಇತ್ತು. ಹಿರಿಯರ ಒತ್ತಾಸೆಗೆ ಒಳಗಾಗಿ ಸೋದರ ಮಾವನ ಕೈ ಹಿಡಿದಳು ಸರಿತಾ. ಆಡುವ ಕೂಸಿನ ಕೈಯಲ್ಲಿ ಕಾಡುವ ಕೂಸು ಎನ್ನುವ ಹಾಗೆ ವರ್ಷ ತುಂಬುವುದರೊಳಗಾಗಿ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಬಾಣಂತಿತನದ ಹಸಿ ಮೈ ಇನ್ನೂ ಆರಲಿಲ್ಲ. ಮತ್ತೊಂದು ಆಘಾತ ಕಾಯ್ದಿತ್ತು ಸರಿತಾಗೆ. ಹೊರಸಿಗೆ ಬಂದು ಅಪ್ಪಳಿಸಿತ್ತು ಕ್ರೂರ ಸುನಾಮಿ. ಹೆಂಡತಿ ಮಗಳ ಮುಖ ನೋಡದ ದುರ್ದೈವಿ ಸುರೇಶ ಸರಿತಾಳ ಗಂಡ. ಅಪಘಾತದಲ್ಲಿ ಇಹಲೋಕದ ಪ್ರಯಾಣ ಬೆಳೆಸಿದರು. ಸಂಸಾರದ ಶ್ರೀಗಂಧವನ್ನು ಅರಿಯದ ಆ ಬಾಲೆ ಒಬ್ಬಂಟಿಯಾಗಿ ಹೋದಳು. 19 ವರ್ಷದ ಸರಿತಾಳ ಮುಂದಿನ ಬದುಕು ಸವಾಲುಗಳ ಸಂತೆ. ವಯಸ್ಸಿಗೆ ಮೀರಿದ ಬುದ್ಧಿ ತಿಳುವಳಿಕೆ ಹೊಂದಿದ್ದ ಆ ಹುಡುಗಿ ಜೀವನದ ಸವಾಲುಗಳನ್ನು ಎದುರಿಸಲು ಸಜ್ಜಾದಳು. ಗಂಡನನ್ನು ಕಳೆದುಕೊಂಡ ಸರಿತಾ ತವರಿಗೆ ಹೋಗಬೇಕು ಎಂದರೆ ತವರಲ್ಲಿ ತಲೆಭಾರವೆನ್ನುವಷ್ಟು ಚಿಂತೆಗಳು. ಸಿದ್ದಣ್ಣ ಮತ್ತು ಪಾರ್ವತಿ ದಂಪತಿಗಳಿಗೆ 4 ಜನ ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ. ಅವರಲ್ಲಿ ಸರಿತಾ ಕೊನೆಯವಳು. ಕವಿತಾ ದೊಡ್ಡ ಮಗಳು. ಅವಳು ಅಷ್ಟು ಬುದ್ಧಿವಂತಳಲ್ಲ. ಆ ಕಾರಣದಿಂದ ಅವಳ ಮದುವೆಯಾಗಿಲ್ಲ. ಸುನೀತಾ 2ನೇ ಮಗಳು, ಮದುವೆಯಾಗಿದೆ. ಗಂಡ ವಿಪರೀತ ಕುಡುಕ. 3 ಜನ ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರ ನಿರ್ವಹಣೆ ತ್ರಾಸದಾಯಕವಾಗಿ ಆವಾಗ ತವರು ಮನೆಯಲ್ಲಿ ಬಂದು ಉಳಿಯುವಳು. 3ನೇ ಮಗಳು ಅನಿತಾ. ಮದುವೆಯಾಗಿ 2 ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡು ಮಗನೊಂದಿಗೆ ತವರು ಮನೆಯಲ್ಲಿ ಬಂದು ಉಳಿದವಳು. ಆ ದಂಪತಿಗಳು ಬಡತನದ ಭವಣೆಯಲ್ಲಿ ಬೆಂದರು. ಮಕ್ಕಳನ್ನು ಬೆಳೆಸಿದ ರೀತಿ, ಕೊಟ್ಟ ಸಂಸ್ಕಾರ ನಿಜವಾಗಲೂ ಸ್ಮರಣೀಯ. ಸರಿತಾಳ ತಾಯಿ ತೀರಿ 2 ವರ್ಷ ಕಳೆದಿದೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇವರೆಲ್ಲರ ಮಧ್ಯೆ ಸರಿತಾ ಬದುಕಿನ ನಿರ್ಧಾರ ತೆಗೆದುಕೊಳ್ಳುವುದು ಒಂದು ಸವಾಲಾಗಿ ಹೋಯಿತು. ಹುಟ್ಟಿದಲ್ಲಿ ಹುಳುಕು, ಕೊಟ್ಟಲ್ಲಿ ಕುಳುಕು ಎನ್ನುವ ಹಾಗೆ ಗಂಡನ ಮನೆಯಲ್ಲಿ ಉಳಿದುಕೊಳ್ಳಬೇಕೆಂದರೆ ಅಲ್ಲಿ 10-18 ಸಮಸ್ಯೆಗಳು. ಗಂಗಮ್ಮಜ್ಜಿಗೆ 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆ ಮಕ್ಕಳಲ್ಲಿ ಸುರೇಶ್ ಕೊನೆಯವ. ಪಾರ್ವತಿ ದೊಡ್ಡ ಮಗಳು, ಸರಿತಾಳ ತಾಯಿ. ಶಾಂತ 2ನೇ ಮಗಳು, ಸುಶಿಕ್ಷಿತೆ, ಉಪನ್ಯಾಸಕಿಯಾಗಿ ವೃತ್ತಿ ಜೀವನ ಆರಂಭಿಸಿದವರು. 3ನೇ ಮಗಳು ಭಾರತಿ, ಅಂಗನವಾಡಿ ಕಾರ್ಯಕರ್ತೆ, ಮದುವೆಯಾಗಿಲ್ಲ, ಮನೆಯಲ್ಲಿ ಇರುವಳು. ಅಜ್ಜಿಯ ಹಿರಿಮಗ ಮಲ್ಲಿಕಾರ್ಜುನ್ ತಾಯಿ ಮತ್ತು ತಂಗಿಯರನ್ನು ತಿರುಗಿ ನೋಡಿದ ಆಸಾಮಿ. ಹೀಗಿರುವಾಗ ತಮ್ಮನ ಹೆಂಡತಿಯ ಬಗ್ಗೆ ಕಾಳಜಿ ವಹಿಸುವುದು ದೂರದ ಮಾತು. ಈ ಎಲ್ಲ ಹೋರಾಟಗಳ ನಡುವೆ ಸರಿತಾ ಏನೂ ತೋಚದೆ ಮಂಕಾಗಿ ಹೋದಳು. ಸುರೇಶನ ಎಲ್ಲ ಕಾರ್ಯಗಳನ್ನು ಮುಗಿಸಲಾಯಿತು. ಸರಿತಾ ತಂದೆ ಸಿದ್ದಣ್ಣ ಮಗಳನ್ನು ಶಾಶ್ವತವಾಗಿ ತವರು ಮನೆಗೆ ಕರೆದುಕೊಂಡು ಹೋಗಲು ಬಂದರು. ಸಂಬಂಧಿಕರೆಲ್ಲರೂ ಮತ್ತೊಂದು ಮದುವೆಗೆ ಒತ್ತಾಯಿಸಿದರು. ಸರಿತಾ ಈಗ ತವರು ಮನೆಗೆ ಹೋಗುವಳೋ ಮತ್ತೊಂದು ಮದುವೆಯಾಗುವಳೋ ಎಂಬ ಪ್ರಶ್ನೆ ಹಲವರಲ್ಲಿ ಕುತೂಹಲ ಮೂಡಿಸಿತು. ಸಂಸ್ಕಾರಸ್ಥರ ಕುಟುಂಬದಲ್ಲಿ ಬೆಳೆದ ಸರಿತಾ ವಿಚಾರವಂತೆ ಮತ್ತು ಬುದ್ಧಿವಂತೆ. ಅವಳ ವಿಚಾರ ಬಹಳ ಎತ್ತರ ಮಟ್ಟದ್ದಾಗಿತ್ತು. ಕಟ್ಟಿಕೊಂಡ ಒಬ್ಬ ಗಂಡನ ಜೊತೆ ಬದುಕಲು ವಿಧಿ ಬಿಟ್ಟಿಲ್ಲ. ಇನ್ನೊಬ್ಬ ಗಂಡನ ಜೊತೆ ಬದುಕುವುದಾದರೂ ಹೇಗೆ? ಈ ಜನ್ಮಕ್ಕೆ ಇಷ್ಟೇ ಸಾಕು. ಗಂಗಮ್ಮಜ್ಜಿಗೆ ಈಗ 90 ವರ್ಷ ವಯಸ್ಸು. ಈ ಕುಟುಂಬಕ್ಕೆ ಗಂಡು ದಿಕ್ಕಿನ ಆಧಾರವಿಲ್ಲ. ಚಿಕ್ಕಮ್ಮನಿಗೆ ಯಾರ ಆಸರೆನೂ ಇಲ್ಲ. ಈ ಏಡಿ ವಯಸ್ಸಿನಲ್ಲಿ ಅಜ್ಜಿಯನ್ನು ಚಿಕ್ಕಮ್ಮನನ್ನು ಬಿಟ್ಟು ಹೋದರೆ ಆ ಜೀವಿಗಳಿಗೆ ಆಸರೆ ಯಾರು? ಅವರ ಮುಂದಿನ ಬದುಕಾದರೂ ಹೇಗೆ? ನಾನು ನನ್ನ ಮಗಳೇ ಅವರ ಆಸೆಯ ಕುಡಿಗಳು. ಅನುಭವಿಸುವ
ಅನುಭವಿಸುವ ನೋವಿನ 100 ಪಟ್ಟು ಮಗನನ್ನು ಕಳೆದುಕೊಂಡ ಆ ಹಿರಿಯ ಜೀವ ಒದ್ದಾಡ್ತಾ ಇದೆ ಎಂದು ಮಾನವೀಯತೆಯಿಂದ ವಿಚಾರ ಮಾಡಿದ ಸರಿತಾ ಗಂಡನ ಮನೆಯಲ್ಲಿ ಉಳಿದುಕೊಳ್ಳುವ ದೃಢ ನಿರ್ಧಾರ ಮಾಡಿದಳು. ನನಗೆ ಯಾರ ಆಸರೆನೂ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಕೊಂಗಳಲ್ಲಿ ಮಗು, ಮನೆಯಲ್ಲಿ ಸಮಸ್ಯೆಗಳ ಸರಮಾಲೆ ಎಂದು ಸರಿತಾ ಕೈಚೆಲ್ಲಿ ಕೂಡಲಿಲ್ಲ. ನನ್ನ ಬದುಕಿಗೆ ಈಗ ಆಸರೆ ಎಂದರೆ ಓದು ಎಂದು ವಿಚಾರ ಮಾಡಿದ ಸರಿತಾಳಿಗೆ ಸಣ್ಣ ಚಿಕ್ಕಮ್ಮ ಶಾಂತಾ ಸಹಾಯ ಮತ್ತು ಪ್ರೋತ್ಸಾಹದಿಂದ ಮತ್ತೆ ಕಾಲೇಜಿನ ಮೆಟ್ಟಿಲು ಹತ್ತಿದಳು. ಸಾವಿರಾರು ಸಮಸ್ಯೆಗಳ ನಡುವೆ ಶ್ರದ್ಧೆಯಿಂದ ಓದಿದಳು. ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವುದಕ್ಕೆ ಸರಿತಾ ಸಾಕ್ಷಿಯಾದಳು. ಉನ್ನತ ಶ್ರೇಣಿಯಲ್ಲಿ ಡಿಗ್ರಿ ಪಾಸ್ ಮಾಡಿಕೊಂಡ ಸರಿತಾ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾನಿಲಯದ ಕನ್ನಡದಲ್ಲಿ MA ಮಾಡುವುದು ದೊಡ್ಡ ಹರಸಾಹಸವೇ ಆಯಿತು. ದಿನಾಲೂ ಹೂವಿನ ಇಬ್ಬರಿಗಿಂದ ವಿಜಯಪುರಕ್ಕೆ ಓಡಾಟ. ಮನೆಯ ಪೂರ್ಣ ಜವಾಬ್ದಾರಿ ಸರಿತಾಳಿಗೆ. ಮಗುವಿನ ಅಜ್ಜಿಯ ಚಿಕ್ಕಮ್ಮಳ ಯೋಗಕ್ಷೇಮ ನೋಡಿಕೊಳ್ಳಬೇಕು. ಇದರ ನಡುವೆ ಪಕ್ಕದ ಮನೆಯವರ ಕಿರಿಕಿರಿ. ಮನೆಯಲ್ಲಿ ಗಂಡು ದಿಕ್ಕಿಲ್ಲ ಎಂಬ ಕಾರಣಕ್ಕೆ 3 ಫೂಟಿನ ಜಾಗಕ್ಕಾಗಿ ಇರುವ ಒಂದು ಮನೆಯನ್ನು ಜಗಳ ಮಾಡಿ ಒಡೆದು ಹಾಕಿದರು. ಬಾಡಿಗೆ ಮನೆ ಆಸರೆಯಾಯಿತು. ಆಸ್ತಿ ವಿಷಯವಾಗಿ ಮನೆಯಲ್ಲಿ ಭಾವನ ಕಿರಿಕಿರಿ. ಇದರ ಮಧ್ಯೆ ವಿಶ್ವವಿದ್ಯಾಲಯಕ್ಕೆ ಬರುವುದು ಸ್ವಲ್ಪ ತಡವಾದರೂ ಶಿಕ್ಷಕರಿಂದ ಬೈಗುಳ. ತೀರ ಸಣ್ಣ ವಯಸ್ಸಿನಲ್ಲಿ ಹೊರಲಾರದ ಜವಾಬ್ದಾರಿ ಸಮಸ್ಯೆ ಇದ್ದರೂ ಆ ಜೀವ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಇರುವಳು. ಆ ತಾಯಿ ಒಂದು ದಿನವೂ ತನ್ನ ಸಮಸ್ಯೆಯನ್ನು ಬೇರೊಬ್ಬರ ಮುಂದೆ ಹೇಳಿಕೊಳ್ಳಲಿಲ್ಲ. ಅನುಕಂಪಕ್ಕಾಗಿ ಹಾತೊರೆಯಲಿಲ್ಲ. ಸಹಾಯಹಸ್ತ ಚಾಚಲಿಲ್ಲ. ಯಾರೊಬ್ಬರ ಮೇಲೂ ಕೋಪಿಸಿಕೊಳ್ಳಲಿಲ್ಲ. ವಿಚಿತ್ರ ಚಿಂತೆಗಳ ನಡುವೆ MA ಪದವಿ ಮುಗಿಯಿತು. ಅದೇ ವಿಶ್ವವಿದ್ಯಾಲಯದಲ್ಲಿ PhD ಮಾಡಲು ಅವಕಾಶ ಸಿಕ್ಕಿತಾದರೂ ಈ ಸಮಸ್ಯೆಗಳ ಮಧ್ಯೆ PhD ಪೂರ್ಣಗೊಳ್ಳಲಿಲ್ಲ. ಹಾಗಂತ ಸರಿತಾ ಸುಮ್ಮನೆ ಕೂಡಲಿಲ್ಲ. ಓದು ಮಾತ್ರ ನಿರಂತರವಾಗಿತ್ತು. ಕಠಿಣ ಪರಿಶ್ರಮದ ಫಲವಾಗಿ UGC ನೆಟ್ ಮತ್ತು KCET ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಳು. ಬಸವನ ಬಾಗೇಡಿ ಬಸವೇಶ್ವರ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ 13,000 ರೂಪಾಯಿಗೆ ದುಡಿಯಲು ಪ್ರಾರಂಭಿಸಿದಳು. ಇದು ಬಹಳ ಹಿಂದಿನ ಕತೆ. ಸರಿತಾಳಿಗೆ ಈಗ 40 ವರ್ಷ. ಅದೇ ಬಸವೇಶ್ವರ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಮುಂದುವರಿಸಿದ್ದಾಳೆ. ಈಗ ಮಗಳು ಇಂಜಿನಿಯರ್ ಓದುತ್ತಿದ್ದಾಳೆ. ಬದುಕು ತಕ್ಕ ಮಟ್ಟಿಗೆ ಒಂದು ಹಂತಕ್ಕೆ ಬಂದಿದೆಯಾದರೂ ತಾಯಿ ಸ್ಥಾನದಲ್ಲಿದ್ದ ಗಂಗಮ್ಮಜ್ಜಿ ತಾಯಿಗಿಂತ ಹೆಚ್ಚು ನೋಡಿಕೊಂಡವರು. ಒಂದು 100 ವರ್ಷ ಮೇಲ್ಪಟ್ಟು ಬದುಕಿ 2024ರಲ್ಲಿ ಪರಲೋಕ ಯಾತ್ರೆ ಕೈಗೊಂಡವರು. ಸರಿತಾಳಿಗೆ ತುಂಬಲಾಗದ ದೊಡ್ಡ ನಷ್ಟ. ಭಾರತಿ ಚಿಕ್ಕಮ್ಮನಿಗೆ ಈಗ 67 ವರ್ಷ. ನಿಸ್ವಾರ್ಥಿ, ಶ್ರಮಜೀವಿ, ಸರಳ ಬದುಕಿನ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಸರಿತಾಳ ಬದುಕು ನಿಜವಾಗಲೂ ಅರ್ಥಪೂರ್ಣ. ಆ ತಾಯಿ ನೀರಿನಷ್ಟೇ ನಿರ್ಮಲ, ಬೆಂಕಿಯಷ್ಟೇ ಪರಿಶುದ್ಧ. ಸರಿತಾಳ ಮುಂದಿನ ಬದುಕು ಉತ್ತರೋತ್ತರವಾಗಿ ಬೆಳೆಯಲಿ. ಆನಂದಮಯವಾದ ಜೀವನ ಅವಳದಾಗಲಿ. ಕಷ್ಟಗಳೆಲ್ಲ ಕೊನೆಯಾಗಲಿ ಎನ್ನುವುದೇ ಈ ಕಥೆಯ ಆಶಯ. ಧನ್ಯವಾದಗಳು.